ರಷ್ಯಾದ ಕರಾವಳಿಯಲ್ಲಿ 8.7 ತೀವ್ರತೆಯ ಭಾರೀ ಭೂಕಂಪನ ಸಂಭವಿಸಿದೆ. ಅಮೆರಿಕದ ಅಲಾಸ್ಕಾದ ಭಾಗ ಜಪಾನ್ಗೆ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದು 1952ರ ಬಳಿಕ ಸಂಭವಿಸಿದ ಅತಿ ಪ್ರಬಲ ಭೂಕಂಪನ ಅಂತ ಹೇಳಲಾಗ್ತಾ ಇದೆ. ಕರಾವಳಿ ತೀರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವುದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ. ಭೂಕಂಪದ ಆಳ 19 ಕಿಲೋಮೀಟರ್ ಅಂತ ಹೇಳಿ ಅಂದಾಜಿಸಲಾಗಿದೆ. ರಷ್ಯಾದ ಕರಾವಳಿಯಲ್ಲಿ ಅತ್ಯಂತ ಪ್ರಬಲವಾದ ಭೂಕಂಪ ಸಂಭವಿಸಿದೆ. ಇದರಿಂದಾಗಿ ಪೆಸಿಫಿಕ್ ಸಾಗರದಲ್ಲಿ ಸುನಾಮಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಭೂಕಂಪನವು 8.8 ತೀವ್ರತೆಯಲ್ಲಿ ಸಂಭವಿಸಿದೆ ಅಂತ ಹೇಳಿ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿದೆ. ಈ ಭೂಕಂಪವು ರಷ್ಯಾದ ಕಮ್ಚಟ್ಕಾ ಪೆನಿನ್ಸುಲಾದಲ್ಲಿರುವ ಸುಮಾರು 136 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದೆ. ಭೂಕಂಪದ ಆಳ 19 ಕಿಲೋಮೀಟರ್ ಅಂತ ಹೇಳಿ ಅಂದಾಜಿಸಲಾಗಿದೆ. ಅಮೆರಿಕದ ಅಧಿಕಾರಿಗಳು ಅಲಾಸ್ಕಾದ ಭಾಗಗಳಿಗೆ ಸುನಾಮಿಯ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಜಪಾನ್ನ ಹವಾಮಾನ ಇಲಾಖೆಯೂ ಸಹ ಸುನಾಮಿಯ ಎಚ್ಚರಿಕೆಯನ್ನ ನೀಡಿದ್ದು ಭೂಕಂಪದ ಆಳ 19 ಕಿಲೋಮೀಟರ್ ಅಂತ ಹೇಳಿ ಅಂದಾಜಿಸಲಾಗಿದೆ. ರಷ್ಯಾದ ಕರಾವಳಿಯಲ್ಲಿ 8.7 ತೀವ್ರತೆಯ ಭಾರೀ ಭೂಕಂಪನ ಸಂಭವಿಸಿದೆ. ಅಮೆರಿಕದ ಅಲಾಸ್ಕಾದ ಭಾಗ ಜಪಾನ್ಗೆ ಸುನಾಮಿ ಎಚ್ಚರಿಕೆಯನ್ನ ನೀಡಲಾಗಿದೆ. 1952ರ ಬಳಿಕ ಸಂಭವಿಸಿದಂತಹ ಅತಿ ಪ್ರಬಲ ಭೂಕಂಪ ಇದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕರಾವಳಿ ತೀರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು, ಸುರಕ್ಷಿತವಾಗಿರುವಂತಹ ಸ್ಥಳಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಲಾಗಿದೆ. ಭೂಕಂಪದ ಆಳ 19 ಕಿಲೋಮೀಟರ್ ಅಂತ ಹೇಳಿಯೂ ಕೂಡ ಅಂದಾಜಿಸಲಾಗಿದೆ. ಇದರಿಂದಾಗಿ ಪೆಸಿಫಿಕ್ ಸಾಗರದಲ್ಲಿ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದ್ದು 8.8 ತೀವ್ರತೆಯಲ್ಲಿ ಸಂಭವಿಸಿದೆ ಅಂತ ಹೇಳಿ ರಿಕ್ಟರ್ ಮಾಪನದಲ್ಲಿ ಅಂದಾಜಿಸಲಾಗಿದೆ. ಈ ಭೂಕಂಪವು ರಷ್ಯಾದ ಕಮ್ಚಟ್ಕಾ ಪೆನಿನ್ಸುಲಾದಲ್ಲಿರುವಂತಹ ಪೆಟ್ರೋಪಾವ್ಲೋವ್ಸ್ಕ್ನಿಂದ ಸುಮಾರು 136 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದೆ. ಭೂಕಂಪದ ಆಳ 19 ಕಿಲೋಮೀಟರ್ ಅಂತ ಹೇಳಿ ಅಂದಾಜಿಸಲಾಗಿದ್ದು ಅಮೆರಿಕದ ಅಧಿಕಾರಿಗಳು ಅಲಾಸ್ಕಾದ ಭಾಗಗಳಿಗೆ ಸುನಾಮಿಯ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ಜಪಾನ್ನ ಹವಾಮಾನ ಇಲಾಖೆಯೂ ಸಹ ಸುನಾಮಿ ಎಚ್ಚರಿಕೆಯನ್ನ ನೀಡಿದ್ದು ಕರಾವಳಿ ತೀರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದೆ.